ಅಸ್ಸಲಾಂ ವಲೈಕುಮ್, ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಇದು ಈ ಥರ ತೋರಿಸ್ತಾ ಇದ್ದೀರಿ ಅಂದ್ಕೊಂಡಿದ್ದ. ಇಲ್ಲ, ನೆನ್ನೆ ಸಂಡೇ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಆಚೆ ಪಾರ್ಕಿಗೆ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ನನ್ನ ಮಗಳು ಎಲ್ಲ ಎಂಜಾಯ್ ಮಾಡಿದರು. ತುಂಬ ಚೆನ್ನಾಗಿದೆ. ಮಕ್ಳಿಗಂತ ಸೂಪರಾಗಿದೆ ಇಲ್ಲಿ ಪ್ಲೇಸು. ನೋಡಿ, ನೋಡ್ಕೊಬನ್ನಿ ಫ್ರೆಂಡ್ಸ್. ನಾನೇನು ವಾಯ್ಸ್ ಏನು ಕೊಡ್ತಾ ಇಲ್ಲ, ಬರೀ ಮ್ಯೂಸಿಕಲ್ಲೇ ಇದೆ. ಆಮೇಲೆ ನಾನು ಒಂದು ರೆಸಿಪಿ ತೋರಿಸ್ತೀನಿ, ಚೆನ್ನ ಕೋಳಿ ವಡ ಅಂತ. ಅದು ನೋಡಿರಂತೆ. ಇವಾಗ ಬರೀ ಮ್ಯೂಸಿಕೇ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ.
ಫ್ರೆಂಡ್ಸ್, ಇದು ಬಂದು HSR ಲೇಔಟಲ್ಲಿ ಇರೋದು ಪಾರ್ಕ್. ಇದು ನಾನು ಒಂದು ರೆಸಿಪಿ ಅಂತ ಹೇಳಿದ್ನಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆಲ್ಲ ಬೆಳಿಗ್ಗೆ ನೆನೆಸಿಟ್ಟಿದ್ದೆ ನಾನು. ಅದು 2 ವಿಜಿಲ್ ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಥರ ಮಾಡಿ ಸ್ನ್ಯಾಕ್ಸ್ಗೋಸ್ಕರ. ಇದು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಒಂದು ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀರಲ್ಲ ಅದರಲ್ಲಿ ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ಚೆನ್ನಾಗಿ ಒಂದು 2 ವಿಜಿಲ್ ಆದರೆ ಸಾಕು. ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟು, ಅದೆರಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಡ್ರೈ ಮಿಕ್ಸೇ ಮಾಡಿ ಪರವಾಗಿಲ್ಲ. ಇವಾಗ ಸೇರಿಸ್ಕೊತೀನಿ ನೋಡಿ ನಾನು. ಅದು 1 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟು ಡ್ರೈಯಲ್ಲೇ ಮಿಕ್ಸ್ ಮಾಡಿ. ಆಮೇಲೆ ಇದನ್ನು ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರೀಲೇಬೇಡಿ ನೀವು, ಸಪೋರ್ಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಒಂದು 5-10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರು ಪರವಾಗಿಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕಡಾಯಲ್ಲಿ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದಾದ್ಮೇಲೆ ಬಿಸಿ ಆದಮೇಲೆ, ಸ್ವಲ್ಪ ಬಿಸಿ ಆಗಬೇಕು ಆಯಿಲು. ಬಿಸಿ ಆದಮೇಲೆ ಅದು ಇಟ್ಕೊಂಡಿರ್ತೀರಲ್ಲ ಅದು ಸೇರಿಸ್ಕೊಳ್ಳಿ. ಸೇಮ್ ಪಕೋಡ ಯಾವ ಥರ ಫ್ರೈ ಮಾಡ್ಕೊತೀರ ಹಂಗೆ. ಆಮೇಲೆ ಒಂದು ಇದರಲ್ಲಿ ತೆಗೆದುಬಿಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಅಂತೂ ಚೆನ್ನಾಗಿ ತಿಂದ. ಇದು ಸ್ವಲ್ಪ ಫ್ರೈ ಆಗಬೇಕು ಪರವಾಗಿಲ್ಲ. ನೀವು ಹೆಂಗೆ ಬೋಂಡ ಫ್ರೈ ಮಾಡ್ಕೊತೀರಾ ಅದೇ ಥರನೇ. ಅದೆಲ್ಲ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಹಂಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆದರೆ ಸಾಕು. ನಾನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಒಮ್ಮೆ ಈ ಥರ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಅದೇ ಆಯಿಲಲ್ಲಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಬಾಯ್.